ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ. ಬಂಧುಗಳೇ, ಇವತ್ತು ನನ್ನ ಜೊತೆ ಒಂದು ಕತೆ ಸರಣಿಯ 24ನೇ ಸಂಚಿಕೆಗೆ ಎಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ನಿನ್ನೆ ಒಂದು ಅದ್ಭುತವಾದಂತಹ ಕತೆ ಓದಿದೆ. ಬಂಧುಗಳೇ, ನಿಜವಾಗ್ಲೂ ಕರುಳು ಕಿತ್ಕೊಂಡ್ಬಂದ್ಬಿಡ್ತು. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಕೆಲವು ಕಥೆಗಳನ್ನು ಓದಿದಾಗ, ಕೆಲವು ಕಥೆಗಳನ್ನು ನೋಡಿದಾಗ ಅದನ್ನು ಸ್ವಲ್ಪ ನಮ್ಮ ಜೀವನಕ್ಕೆ ಏನಾದರೂ ನಾವು ಅಳವಡಿಸ್ಕೊಂಡ್ಬಿಟ್ರೆ ಬಾಬಾ ಮೈ ರೋಮಾಂಚನ ಆಗ್ಬಿಡುತ್ತೆ. ಅಂಥದ್ದೇ ಒಂದು ಕತೆ ಸ್ನೇಹಿತರೆ. ಈ ಕತೆ ಕೇಳಿಸ್ಕೊಂಡ್ರೆ ಪ್ರಯೋಜನ ಇಲ್ಲ, ಇದು ನೀವು ಭಾವಿಸ್ಕೊಂಡಾಗ ಮಾತ್ರ ಪ್ರಯೋಜನ ಅಷ್ಟೇ. ಇದು ಹೆಂಗಂದ್ರೆ, ಒಂದು ರಾಜ್ಯ, ಆ ರಾಜ್ಯದಲ್ಲಿ ವಿಕ್ರಮಾದಿತ್ಯ ಅಂತ ಒಬ್ಬ ರಾಜ. ವಿಕ್ರಮಾದಿತ್ಯ ಅಂತ ಹೇಳಿ ಒಬ್ಬ ರಾಜ. ಸಾಮಾನ್ಯವಾಗಿ ನಾವೆಲ್ಲ ವಿಕ್ರಮಾದಿತ್ಯ ಅಂದ ತಕ್ಷಣ ಶನಿ ಪ್ರಭಾವಕ್ಕೆ ಹೋಗ್ಬಿಡ್ತೀವಿ. ಅದಲ್ಲ, ಈ ಕತೆ ಬೇರೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೇನೆ ನಮ್ಮೊಬ್ಬ ಕಥೆನ. ಆ ವಿಕ್ರಮಾದಿತ್ಯ ರಾಜ ಇದ್ನಲ್ಲ, ಅವನು ಬಹಳ ಸೌಮ್ಯ ಸ್ವಭಾವದವನು. ಸೌಮ್ಯ ಸ್ವಭಾವ ಅಂದರೆ ಒಬ್ಬ ಮನುಷ್ಯನಿಗೆ ಎಷ್ಟು ಸೌಮ್ಯತೆ ಇರಬಾರ್ದು ಅಷ್ಟಿತ್ತು ಅವನಿಗೆ. ಎಲ್ಲರನ್ನು ಬಹಳ ಪ್ರೀತಿಯಿಂದ ಆಧರಿಸ್ತಾ ಇದ್ದ, ಬಹಳ ಪ್ರೀತಿಯಿಂದ ಎಲ್ಲರಿಗೂ ಅವನು ಬಹಳ ಗೌರವ ಕೊಡ್ತಾ ಇದ್ದ. ಆಮೇಲೆ ಎಲ್ಲರ ಕಷ್ಟಗಳಿಗೆ ಬಹಳ ಸುಲಭವಾಗಿ ಅವನು ಸ್ಪಂದಿಸ್ತಾ ಇದ್ದ. ಎಷ್ಟು ಚೆನ್ನಾಗಿ ಅವನು ಸ್ಪಂದಿಸ್ತಾ ಇದ್ದ ಅವನು ಅಂತಂದರೆ, ಆ ಜನ ಕೇಳ ಬಹಳ ಖುಷಿ ಪಡೋದು ಅವನ ಆಡಳಿತ ನೋಡಿ. ಆಮೇಲೆ ಅವನು ಅಂತಂದ್ಬಿಟ್ರೆ ಅದೇನೋ ಗೌರವ ಜನಕ್ಕೆ. ಹೀಗಿರುವಾಗ ಒಂದ್ಸರಿ ಒಬ್ಬ ಭಿಕ್ಷುಕ ಬಂದ. ಆ ಭಿಕ್ಷುಕ ನೋಡಕ್ಕೆ ಒಳ್ಳೆ ತೇಜಸ್ಸಿನಿಂದ ಕೂಡಿದ ಮುಖ, ಒಳ್ಳೆ ಮುಖದ ಒಳ್ಳೆ ತೇಜಸ್ಸು ಇತ್ತು, ಕಾಂತಿ ಇತ್ತು, ಸೌಂದರ್ಯ ಇತ್ತು, ವರ್ಚಸ್ಸಿತ್ತು. ಒಳಗೆ ಬಟ್ಟೆ ಮತ್ತೆ ಹಾಕೊಂಡಿದ್ದಷ್ಟೇ ಅವನು, ಆದರೆ ಹಾಗಿದ್ದ ಅವನು. ಆ ಬಂದು ಏನು ಮಾಡ್ದ, ರಾಜ್ಯಸಭೆಯಲ್ಲಿ ನಿಂತು ಕೇಳ್ದ, ರಾಜ ವಿಕ್ರಮ, ನೀನು ಬಹಳ ಧರ್ಮಿಷ್ಠ ಅಂತ ಕೇಳಿದ್ದೀನಿ. ನನಗೊಂದು ಆಸೆ ಇದೆ. ಏನಂದ್ರೆ, ಈ ನಿನ್ನ ರಾಜ್ಯ ಇದೆಯಲ್ಲ, ಇದನ್ನ ನಾನು ಹೆಂಗಾದ್ರೂ ಮಾಡೋದು 3 ದಿನ ಅಧಿಕಾರ ಅನುಭವಿಸ್ಬೇಕು ನಾನು. ಅವಕಾಶ ಕೊಡ್ತೀಯಾ ಅಂತ ಕೇಳ್ದ. ರಾಜ ಹೇಳ್ದ, ಮರು ಮಾತಾಡದೆ ರಾಜ ಏನು ಮಾಡ್ದ, ತನ್ನ ಅಧಿಕಾರವನ್ನೆಲ್ಲ ಆ ರಾಜನಿಗೆ ಬಿಟ್ಕೊಟ್ಬಿಟ್ಟ. ಅಧಿಕಾರವನ್ನೆಲ್ಲ ಆ ರಾಜನಿಗೆ ಬಿಟ್ಕೊಟ್ಬಿಟ್ಟು ತಾನು ಕಾಡಲು ಹೋಗ್ಬಿಡ್ದ 3 ದಿನ. 4ನೇ ದಿನ ಬೆಳಗ್ಗೆ ಎದ್ದು ಬಂದು ರಾಜ್ಯಸಭೆಗೆ ಬಂದ. ಮಹಾತ್ಮರೇ, ನೀವು ಹೇಳಿದಂಗೆ 3 ದಿನ ಮಾಡಿದ್ದೀನಿ ನೋಡಿ ಎಂದವು. ಈ 3 ದಿನ ಇವನು, ಈ ಭಿಕ್ಷುಕ, ಆ ರಾಜ್ಯದ ಅಧಿಕಾರ ಅನುಭವಿಸಿದ್ನಲ್ಲ, ಆ ಅಮಲು ಅವನಿಗೆ ಮತ್ತೇರ್ಬಿಟ್ಟಿತ್ತು. ಹೆಂಗೆ ಅಂದರೆ, ಪರ್ಮನೆಂಟಾಗಿ ನಾನೇ ರಾಜ ಆದ ಹೇಗಿರುತ್ತೆ ಅಲ್ಲ, 3 ದಿನಕ್ಕೆ ನನಗೆ ಈ ವೈಭೋಗ ಸಿಕ್ಕಿದೆ ಅಂದರೆ ಜೀವನ ಪರ್ಯಂತ ಯಾಕೆ ನಾನು ಆಗಬಾರ್ದು ಅಂದ್ಬಿಟ್ಟು, ರಾಜ ನೋಡು, ಈ ರಾಜ್ಯವನ್ನು ನೀನು ನನಗೆ ದಾನವಾಗಿ ಕೊಟ್ಬಿಡ್ಬೇಕು. ಯಾಕೆಂದರೆ ನಿನ್ನ ರಾಜ್ಯ ಮತ್ತು ಅಧಿಕಾರ ಇದೆಯಲ್ಲ ಬಹಳ ಚೆನ್ನಾಗಿದೆ. ಇದು ಯಾವಾಗ ಹಿಂಗೆ ಇದೆ, ನನಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕೊಟ್ಬಿಡು ಅಂತ ಕೇಳ್ದ. ಪಾಪ ರಾಜನಿಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ, ತಗೊಳ್ಳಿ ಸ್ವಾಮಿಯಿಂದ ಎಲ್ಲರ ಸಲಹೆಯಂತೆ ಅವನೇನು ಮಾಡ್ದ, ಆ ರಾಜ್ಯವನ್ನು ಇವನಿಗೆ ದಾನ ಕೊಟ್ಬಿಟ್ಟು ಹೆಂಡತಿ ಮಕ್ಕಳನ್ನು, ಅವನಿಗೆ ಸುಮತಿ ಅಂತ ಒಬ್ಬ ಹೆಂಡತಿ, 2 ಮಕ್ಕಳು. ಒಬ್ಬ ಮಗನಿಗೆ 7 ವರ್ಷ ವಯಸ್ಸು, ಒಬ್ಬ ಮಗನಿಗೆ ಸುಮಾರು 5 ವರ್ಷ ವಯಸ್ಸು. ಆ 2 ಮಕ್ಕಳನ್ನು ಕರ್ಕೊಂಡು ನೇರವಾಗಿ ಏಕಚಕ್ರ ಪುರವಾಳುತ್ತಿದ್ದರಸ ಏನು ಮಾಡ್ದ, ನೇರವಾಗಿ ಕಾನನದ ಕಡೆ ಹೊರಟ. ಕಾಡು ಕಡೆ ಯಾವ ಥರ ಹೊರಟಿದ್ದಾನೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ಸಾಮಾನ್ಯ ಉಡುಗೆ ತೊಡುಗೆಗಳು, ಉರಿ ಬಿಸಿಲು. ಆ ಬಿಸಿಲಲ್ಲಿ ಹೋಗ್ತಾ ಇದ್ರೆ ದಾರಿಯಲ್ಲಿ ಆ ಮಕ್ಕಳೆಲ್ಲ ಕಲ್ಲು ಮುಳ್ಳುಗಳು ತುಳಿತಾ ಇದ್ರೆ ಒಬ್ಬೊಬ್ಬರ ಕಾಲಗಳಲ್ಲಿ ಬೊಬ್ಬೆ ಬಂದು ರಕ್ತ
ಚೆಲ್ಲನೆ ಕಾರ್ತಾ ಇದೆಯಂತೆ. ರಕ್ತ ಚೆಲ್ಲನೆ ಕಾರ್ತಾ ಮಕ್ಕಳೆಲ್ಲ ಅಮ್ಮ ಅಮ್ಮ ಅಂತ ಅವರ ಆಕ್ರಂದನ ಮುಗಿಲಿಗೆ ಮುಟ್ಟಿತ್ತಂತೆ. ಹೀಗಿರುವಾಗ ಒಂದ್ಸರಿ ಒಂದಷ್ಟು ದೂರ ಬಂದಿದ್ದಾರೆ. ಅಲ್ಲಿ ಒಂದು ಗುಹೆ. ಆ ಗುಹೆ ಹತ್ರ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಆ ಶ್ರೀಮಂತ ವ್ಯಾಪಾರಿ ಏನ್ ಮಾಡ್ದ, ಈ ರಾಣಿಯನ ಮುಖ ನೋಡ್ದ. ಆಹಾ, ಏನು ರೂಪ, ಏನು ಲಾವಣ್ಯ, ಏನು ಸೌಂದರ್ಯ. ಈ ರಾಣಿ ನನ್ನವಳಾದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಮನಸ್ಸಲ್ಲಿ ಕಾಮಾಂಧನಾದಂತಹ ಆ ವ್ಯಾಪಾರಿ ಏನ್ ಮಾಡ್ದ, ಹೋಗಿ ರಾಜನನ್ನು ವಿನಯದಿಂದ ನಮಸ್ಕರಿಸಿ, ಮಹಾರಾಜ, ನನ್ನ ಹೆಂಡತಿಗೆ ಒಂದು ವಿಚಿತ್ರ ಕಾಯಿಲೆ ಬಂದ್ಬಿಟ್ಟಿದೆ, ಉದರಶೂಲ. ಅದನ್ನೇ ಹೆಣ್ಣು ಮಕ್ಕಳನ್ನ ಬಿಟ್ಟರೆ ಬೇರೆ ಯಾರಿಂದನೂ ಪರಿಹಾರ ಮಾಡೋಕ್ಕಾಗಲ್ಲ. ತಾವು ಮನಸ್ಸು ಮಾಡಿದ್ರೆ ತಮ್ಮ ಹೆಂಡತಿನ ಒಂದಿನ ನನ್ನ ಜೊತೆ ಕಳಿಸ್ಕೊಟ್ರೆ ನನ್ನ ಹೆಂಡತಿಗೆ ಶುಶ್ರೂಷೆ ಮಾಡಿಸಿ, ಅಂದರೆ ಚಿಕಿತ್ಸೆ ಕೊಡಿಸಿ ವಾಪಸ್ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದ. ವಿಕ್ರಮಾದಿತ್ಯ ಬಹಳ ಸಭ್ಯಸ್ಥನಾದ್ರಿಂದ ನಂಬ್ಕೊಂಡ್ಬಿಟ್ಟ, ಅದನ್ನ ಇರಬಹುದೇನೋ ಅಂದ್ಬಿಟ್ಟು ಸುಮತಿಗೆ ಹೇಳಿದ ವಿಷಯನ. ನೋಡಿ, ಯಾಕೆ ಬುದ್ಧಿ ನೋಡಿ, ಸುಮತಿ ಒಳ್ಳೆ ಬುದ್ಧಿ ಇರ್ತಕ್ಕಂಥ ಅವಳು. ಆದ್ರಿಂದ ಅವಳೇನು ಮಾಡಿದ್ಲು, ಒಪ್ಕೊಂಡು ಸೀದಾ ಆಕೆಯನ್ನ ಕುದುರೆ ಮೇಲೆ ಕೂರಿಸ್ಕೊಂಡ. ರಾಜನಿಗೆ ಯಾವ ದಿಕ್ಕಿನಲ್ಲಿ ನನ್ನ ಶಿಬಿರ ಇದೆ ಅಂತ ಹೇಳಿದ್ದು ಅದಕ್ಕೆ ತದ್ವಿರುದ್ಧ ಹೋಗಕ್ಕೆ ಶುರು ಮಾಡ್ದ. ಯಾರು? ರಾಜ. ಆ ವ್ಯಾಪಾರಿ ಯಾಕೆ ಅಂತ ನೋಡ್ದ, ಕೇಳ್ದ. ಅವಳು ಬಹಳ ದೂರ ಆದ್ಮೇಲೆ ಹೇಳ್ದ, ಸುಂದರಿ, ನನಗೆ ಯಾವ ಹೆಂಡತಿನೂ ಇಲ್ಲ, ಯಾವ ಶುಶ್ರೂಷಣೂ ಇಲ್ಲ. ನಿನ್ನ ಸೌಂದರ್ಯ ರೂಪ ಲಾವಣ್ಯ ನನಗೆ ಮೋಹಿತನನ್ನಾಗಿ ಮಾಡಿಸಿದೆ. ಈಗ ಮರ್ಯಾದೆಗೆ ನೀನು ನನ್ನವಳಾದ್ರೆ ಸರಿ ಈಗ ಅಂತ ಬಲಾತ್ಕಾರ ಮಾಡೋಕ್ಕೆ ಶುರು ಮಾಡ್ದ. ಅದ್ಯಾಕೆ ಬೆಂಕಿ ಅವನನ್ನು ಒಂದೇ ಒಂದು ಇಂಚು ಹತ್ರ ಸುಳ್ಳಕ್ಕೆ ಬಿಡಲಿಲ್ಲ. ತನ್ನ ಶೀಲದ ಪಾವಿತ್ರತೆಯನ್ನು ಕಾಪಾಡಿಕೊಂಡ್ಳು. ಇವೇನಾಯಿತು, ತುಂಬ ಹೊತ್ತಾಯಿತು, ರಾಜ ಆ ಸುಮತಿ ಬರಲಿಲ್ಲ. ಪಾಪ ಏನು ಮಾಡ್ದ, ಮಾರದಿನ ಬೆಳಗ್ಗೆವರೆಗೂ ನೋಡಿ, ಬೆಳಗ್ಗೆ ಆ ಮಕ್ಕಳಿಬ್ಬರನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದ ಕಾಡಲ್ಲಿ. ಇಲ್ಲಿ ಕಾಡುಗಳನ್ನೆಲ್ಲ ಆಡ್ದ, ಹೋರಾಡ್ದ, ಚೀರಾಡ್ದ, ಕಿರ್ಚಾಡ್ದ, ಅರ್ಚಾಡ್ದ, ಬೊಬ್ಬಿರ್ದ. ಏನು ಮಾಡಿದ್ರು ಕೂಡ ಆಕೆ ಕಾಣಿಸ್ಲಿಲ್ಲ. ಹಾಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದು ನದಿ ಇತ್ತು, ದೊಡ್ಡದೊಂದು ನದಿ. ನಿಮ್ಮ ಕಣ್ಮುಂಚಿತ ಬರಬೇಕು, ಆ ನದಿ ದಾಟಬೇಕು. ಇವನ್ ದುರಾದೃಷ್ಟಿಗೆ ಏನಾಗ್ಬಿಟ್ಟಿದೆ, ಆ ನದಿ ದಾಟಕ್ಕೆ ಅಲ್ಲಿ ಏನೂ ಇಲ್ಲ. ಅಲ್ಲಿ ಆ ನದಿ ಇದೆಯಲ್ಲ, ಅಲ್ಲಿ ಏನೂ ಇಲ್ಲ. ಅಲ್ಲಿ ಒಂದು ದೋಣಿ ಗೀಣಿ ಎಂಥದ್ದು ಇಲ್ಲ. ದಾಟಬೇಕು, ಏನು ಮಾಡೋದು? ಆಗ ಅವನೇನು ಮಾಡ್ದ, ತನ್ನ ದೊಡ್ಡ ಮಗನಿಗೆ ಹೇಳ್ದ, ಪುಟ, ನೀನು ಈ ಮರದ ಕೆಳಗೆ ಕೂತಿರು, ನಿನ್ನ ತಮ್ಮನನ್ನು ಆ ಕಡೆ ಬಿಟ್ಟು ಬರ್ತೀನಿ, ಆಮೇಲೆ ನಾವಿಬ್ರು ಹೋಗೋಣ ಅಂದ್ಬಿಟ್ಟು ಎರಡನೇ ಮಗನ ಎತ್ಕೊಂಡ ನದಿ ಇಳಿದ. ಅರ್ಧ ನದಿಗೆ ಬಂದ. ಸ್ನೇಹಿತರೆ, ಹಿಂದುಗಡೆಯಿಂದ ದೊಡ್ಡ ಮಗ ಜೋರ ಕಿಚ್ಕೊಂಡ, ಅಪ್ಪ ಕಾಪಾಡು ಕಾಪಾಡು ಅಂತ. ಯಾಕೆ ಅಂತ ನೋಡಿದ್ರೆ ಒಂದು ತೋಳ ಬಂತು. ಆ ತೋಳ ಆ ಮಗನನ್ನು ಹಿಡ್ಕೊಂಡು ಹೊರಟೋಯ್ತು. ಅಯ್ಯೋ ಮಗು ಕಾಪಾಡ್, ಬಾ 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 ಅಂತೇಳಿ ಇಲ್ಲಿ ನದಿಯ ಮಧ್ಯದಲ್ಲಿದ್ದಾನೆ, ಈ ಮಗುನ್ ಕಾಪಾಡ್ಲಾ ಅನ್ನೋಷ್ಟರಲ್ಲಿ ಕೈ ಜಾರ್ತು, ಅಲೆ ಜೋರಾಗಿ ಬಂದು ಪಡೀತು. ಈ ಮಗು ಕೂಡ ನೀರಲ್ಲಿ ಬಿದ್ದೋಯ್ತು. ರಾಜ ಬಹಳ ಹತಾಶರಾಗೋಗ್ಬಿಟ್ಟ. ಏನ್ ಜನ್ಮ ಮಾರಾಯ ನಂದು, ಛೇ, ಇಷ್ಟೊಂದು ದುರ್ವಿಧಿನ ಏನ್ ನನ್ನ ಜೀವನದಲ್ಲಿ ಹಿಂಗಾಯ್ತಲ್ಲ ಅಂತ ಬಹಳ ನೊಂದ್ಕೊಂಡ್ಬಿಟ್ಟ ರಾಜ. ಎಷ್ಟು ನೊಂದ್ಕೊಂಡ್ಬಿಟ್ಟ ಅವ್ರಂದ್ರೆ ಅವನ ಕೈಲಿ ಅವನನ್ನೇ ನಂಬಕ್ಕಾಗಲಿಲ್ಲ. ಅಷ್ಟು ನೊಂದ್ಕೊಂಡ್ಬಿಟ್ಟ ಅವನು. ನೊಂದ್ಕೊಂಡ್ಬಿಟ್ರೆ ಆಗ ರಾಜ ಏನ್ ಮಾಡ್ದ, ಇದ್ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ಮುಂದೆ ಬರ್ತಾ ಇದ್ದ. ಅಲ್ಲೊಂದು ರಾಜ್ಯ ಇತ್ತು ನೋಡಿ, ದೈವಲೀಲ ಇದೆ. ಆ ರಾಜ್ಯದಲ್ಲಿ ಒಂದು ಸಮಸ್ಯೆ ಆಗಿತ್ತು. ಏನಂದ್ರೆ ಆ ರಾಜ್ಯದ ರಾಜ ತೀರ್ಕೊಂಡ್ಬಿಟ್ಟಿದ್ದ, ಅವನ ಮಕ್ಕಳಿರಲಿಲ್ಲ. ಈಗ ಆ ರಾಜ್ಯಕ್ಕೆ ಒಬ್ಬ ರಾಜ ಬೇಕು. ಯಾರನ್ನ ರಾಜನನ್ನಾಗಿ ಮಾಡೋದು ಅಂತ ಆ ರಾಜ್ಯದ ಮಂತ್ರಿಗಳಿಗೆಲ್ಲ ತಲೆ ಬಿಸಿ ಆಗಿತ್ತು.
ಅವ್ರು ಏನು ಮಾಡಿದ್ರು ಅಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜರುಗಳನ್ನೆಲ್ಲ ಒಂದಾಗಿ ಸೇರಿಸಿ ಒಂದು ಆ ನಾಡಿನ ಪಟ್ಟ ಕುದುರೆ ಆನೆ ಒಂದಿತ್ತು. ಆ ಆನೆ ಕೈಲಿ ಒಂದು ಹಾರ ಕೊಟ್ಟು, ಹೂವಿನ ಹಾರ. ಈ ಪಟ್ಟದ ಆನೆ ಯಾರಿಗೆ ಹಾರ ಹಾಕುತ್ತೋ ಅವನೇ ನಮ್ಮ ರಾಜ್ಯದ ರಾಜ ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಈ ಆನೆ ಏನು ಮಾಡ್ತು, ಹೋಗಿ ಬಂದು ಆಗ್ತಾನೆ ಈ ಬರೆಯುವನ ರಾಜ್ಯವನ್ನು ನೋಡೋಣ, ಭಿಕ್ಷೆ ಯಾಚನೆ ಮಾಡೋಣ ಅಂತ ಬರ್ತಿದ್ದ ಒಂದು ರಾಜ ಅವನು. ಆದರೆ ಅವನ ಕೊರಳಿಗೆ ಆಹಾರದಂತ ತಮ್ಮನೆ ಹಾಕ್ಬಿಡ್ತು. ಇವನು ಬೆಚ್ಚಿ ಬೆರಗೋಗ್ಬಿಟ್ಟ. ಏನಿದು ಅಂದ್ರ ಎಲ್ಲ ಬಂದು ಸ್ವಾಗತ ಮಾಡಿದ್ರು. ಆ ನಾಡಲ್ಲಿ ರಾಜನ ಮಾಡಿಕೊಂಡ್ರೆ ಇಲ್ಲಿ ದೈವಲೀಲೆ ಏನಾಗ್ಬಿಟ್ಟಿದೆ ಅಂದರೆ, ಆ ತೋಳ ಹೇಳ್ಕೊಂಡು ಹೋಗ್ತಿರ್ತಾನೆ 7 ವರ್ಷದ ಮಗುನ. ಆ ಮಗು ತೋಳ ಹೇಳ್ಕೊಂಡು ಹೋಗ್ತಾ ಇತ್ತು. ಆ ಟೈಮ್ ಕರೆಕ್ಟಾಗಿ ಒಬ್ಬ ಬೇಟೆಗಾರ ಬಂದಿದ್ದಾನೆ. ಒಬ್ಬ ಬೇಟೆಗಾರ ಬಂದ ತೋಳಕ್ಕೆ ಎತ್ತು ಹೊಡೆದ. ಆ ತೋಳ ಬಿದ್ದು ಇವನೇನು ಮಾಡ್ತಾರೆ, ಅವ್ನಿಗೆ ಹಿಂಗೂ ಮಕ್ಕಳಿರಲಿಲ್ಲ ಆ ಬೇಟೆಗಾರನಿಗೆ. ಈ ಮಗುನ ಕರ್ಕೊಂಡೋಗಿ ತಾನು ಸಾಕೊಂಡ್ಬಿಟ್ಟಿದ್ದ. ಅದೇ ರೀತಿ ಆ ಅಲೆಯಲ್ಲಿ ಬಿದ್ದಂತಹ ಮಗು, ಅವನೇನೋ ಒಬ್ಬ ಬಟ್ಟೆ ಹೋಗಿದ್ದಂತೆ ಅಗಸದ ಮುಂದೆ ಹೋಗಿ ಬಿದ್ದ. ಅಗಸ ಏನು ಮಾಡಿದೆ, ನೀರು ಧುಮ್ಕು ಹೋಗಿ ಆ ಮಗುನ ಭಾಷೆ ತಪ್ಕೊಂಡ್ಬಿಟ್ಟು ಗಂಡು ಮಗು ಅಂದ್ಬಿಟ್ಟು ತಾನು ಸಾಕೊಂಡ್ಬಿಟ್ಟಿದ್ದ. ಇಷ್ಟೆಲ್ಲ ಆಗೋಷ್ಟು ಸುಮಾರು 20 ವರ್ಷ ಆಗೋಗ್ಬಿಟ್ಟಿತ್ತು. ಆ ಮಕ್ಕಳಿಬ್ಬರೂ, ದೊಡ್ಡ ಮಗ ಬೇಟೆಗಾರನ ಮನೆಯಲ್ಲಿ ಬೆಳೆದಿದ್ದಾನೆ, ಅವನಿಗೂ ಕೂಡ ಎಷ್ಟಿದ್ದು ರಾಜವಾಸನೆ ಅಲ್ವೇ, ಸ್ವಲ್ಪ ಅಕ್ಕಪಕ್ಕ ನೋಡ್ಕೊಂಡಿದ್ದ, ಶಸ್ತ್ರಾಸ್ತ್ರಗಳ ಕಲ್ತ್ಕೊಂಡಿದ್ದ, ಬೇಟೆಯಾಡೋದು ಕೂಡ ಕಲ್ತ್ಕೊಂಡಿದ್ದ, ತುಂಬ ಜನ ವಿದ್ಯಾವಂತನಾಗ್ಬಿಟ್ಟಿದ್ದ. ಈ ಅಗಸರ ಮಗ ಏನು ಸಾಮಾನ್ಯ ಇರಲಿಲ್ಲ, ಯಾಕಂದ್ರೆ ಅವನಿಗೆ ಭಾಳ ಚುಟ್ಟಿದ್ದ. ಅವನು ನೋಡಿ ಅಷ್ಟು ಚೆನ್ನಾಗಿ ಬೆಳೆದಿದ್ದ. ಒಂದು ಸರಿ ಏನಾಯ್ತಂದ್ರೆ, ಈ ಹೊಸ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಹೊಸ ರಾಜ ವಿಕ್ರಮಾದಿತ್ಯ ಬಂದಿದ್ದಾರೆ ಸಭ್ಯಸ್ಥರು ಅಂತ ಗೊತ್ತಾದಾಗ, ಈ ಬೇಟೆಗಾರ ಮತ್ತು ಅಗಸ ಇಬ್ಬರು ಹೋಗಿ ಅವ್ರಿಗೆ ಹೇಳದಂತೆ, ಸ್ವಾಮಿ ನಮಗಿಬ್ಬರು ಗಂಡ್ಮಕ್ಳಿದ್ದಾರೆ, ನಮಗೆ ಮಕ್ಕಳೇ ಇಲ್ಲ ಅಂದಿದ್ದಾಗ ಭಗವಂತ ದಯಪಾಲಿಸಿದಂತಹ ಮಕ್ಕಳು ಇವರಿಬ್ಬರು. ಇವರನ್ನು ನಿಮ್ಮ ಅಂಗರಕ್ಷಕರನ್ನಾಗಿ ನೀವು ನೇಮಕ ಮಾಡ್ಕೋಬೇಕು ಅಂತ ಆಹ್ವಾನ ಮಾಡ್ಕೊಂಡಾಗ, ಆಯಿತು ಕೊಡಿ ಅಂತ ಕೇಳ್ಕೊಂಡ. ಅವರಿಬ್ಬರು ಅಂಗರಕ್ಷಕರನ್ನ ಮಾಡ್ಕೊಂಡ. ಯಾಕೆಂದರೆ ಒಳ್ಳೆ ದೇಹ, ದಷ್ಟಪುಷ್ಟವಾಗಿದ್ದರು ಇಬ್ಬರೂ, ಒಳ್ಳೆ ಆಜಾನುಬಾಹುಗಳು ತೆಗಿದ್ರು, ಒಳ್ಳೆ ದಾಳಿಗಿರ್ತಾರ. ಆಯಿತು. ಅದೇ ಟೈಮ್ ಏನಾಯಿತು ಅಂದರೆ, ನೋಡಿ ಟೈಮ್ ಹೆಂಗೆ ಬರುತ್ತೆ ಅಂತ ಯಾವ ಹೇಳಕ್ಕೆ ಬರಲ್ಲ, ಅದಕ್ಕೆ ಹೇಳಿದ್ದು. ಅದೇ ಟೈಮ್ ಏನಾಯಿತು ಅಂದರೆ, ಈ ಶ್ರೀಮಂತ ವ್ಯಾಪಾರ ಇದ್ನಲ್ಲ, ಅದೇ ಆ ಹೆಂಡತಿನ ಅಪಹರಣ ಮಾಡಿದ್ನಲ್ಲ, ಅವನೇನು ಮಾಡ್ದ, ಅದೇ ವಿಕ್ರಮಾದಿತ್ಯ ರಾಜ ಅಂತ ಬಂದ. ಅವನು ವಿಕ್ರಮಾದಿತ್ಯ ಇವನಿಗೂ ಗೊತ್ತಿಲ್ಲ, ಇವನು ಶ್ರೀಮಂತ ವ್ಯಾಪಾರ ಅವನಿಗೂ ಗೊತ್ತಿಲ್ಲ. ಯಾಕಂದರೆ 20 ವರ್ಷ ಆಗೋಗ್ಬಿಟ್ಟಿದೆಯಲ್ಲ. ಬಂದು ಒಂದು ದೂರ ತಂದ. ಏನಂದರೆ, ಸ್ವಾಮಿ ನಮ್ಮ ಮನೇಲಿ ಒಬ್ಬ ಹೆಣ್ಣಿದ್ದಾಳೆ, ಆಕೆ ಭಾಳ ಉಚಿತರ ಆಡ್ತಾ ಇದ್ದಾಳೆ ಸ್ವಾಮಿ, ಆಕೆಯನ್ನು ಸಂಭಾಳಿಸೋದು ನನಗೆ ಭಾಳ ಕಷ್ಟ ಆಗಿಬಿಟ್ಟಿದೆ, ನನಗಿಬ್ಬರು ಅಂಗರಕ್ಷಕರನ್ನು ಕೊಡಿ ಅಂತ ಕೇಳ್ದ. ಇವನೇನು ಮಾಡಿದ, ಹೊಸದಾಗಿ ಬಂದಿರತಕ್ಕಂಥ ಅಂಗರಕ್ಷಕರನ್ನು ಹೋಗ್ರಪ್ಪ ಹೆಣ್ಣಿನ ರಕ್ಷಣೆ ಮಾಡಿ ಅಂತ ಕಳಿಸ್ದ. ಸರಿ, ಅವರಿಬ್ಬರು ಹೋದರು. ಶ್ರೀಮಂತನ ಮನೆಯಲ್ಲಿ ಉಳ್ಕೊಂಡ್ರು. ನೋಡಿ, ಕಾವಲು ಕಾಯೋರು ಎಷ್ಟೊತ್ತು ತಾನೇ ಕಾವಲು ಕಾಯ್ತಾರವರು, ಎಷ್ಟೊತ್ತು ಸುಮ್ಮನೆ ಇರ್ತಾರೆ. ಅವ್ರು ಏನು ಮಾಡಿದ್ರೆ ಗೊತ್ತಾ, ಮಾತಾಡ್ಕೊಂಡ್ರು. ಗೆಳೆಯ, ನಾವಿಬ್ಬರು ಎಷ್ಟೊತ್ತು ಸುಮ್ಮನೆ ಇರೋಣ, ಬಾ ನಾವಿಬ್ಬರು ಮಾತಾಡ್ಕೊಳ್ಳೋಣ ಅಂದ್ಬಿಟ್ಟು ಇಬ್ಬರು ಒಂದು ಕಡೆ ಕೂತ್ಕೊಂಡ್ರು. ಅವ್ರ ಕೆಲಸ ಏನು, ಹೇಗಿದ್ರು ಆಕೇನು ಕಾಯೋದು. ಕಾಯ್ತಾ ಮಾತಾಡ್ಕೊಳ್ಳೋಣ ಬಾ ಅಂದ್ಬಿಟ್ಟು, ಮೊದಲು ಅಣ್ಣ ನೀನು ಹೇಳು ನಿನ್ನ ಕತೆ ಏನು ಅಂತ ಕಿರಿಯವ್ನು ಕೇಳ್ದ. ಹಿರಿಯವನಿಗೆ 7 ವರ್ಷ ವಯಸ್ಸಿದ್ದರಿಂದ ಅವನಿಗೆ ಸ್ಪಷ್ಟವಾಗಿ ನೆನಪಿತ್ತಿಲ್ಲ, ಹಿಂಗೆ ಅವರಪ್ಪ ಆಮೇಲೆ ನೆನಪಿತ್ತು ಅವನಿಗೆ. ಅವನ ಕಥೆನಲ್ಲಿ ಹೇಳ್ದ, ಇಲ್ಲಪ್ಪ ನಮ್ಮಪ್ಪ ಹಿಂಗೆ ವಿಕ್ರಮಾದಿತ್ಯ ಅಂತ ರಾಜ, ಸುಮತಿ ನಮ್ಮಮ್ಮ, ಹಿಂಗೆ ಒಬ್ಬ ಭಿಕ್ಷುಕ ಬಂದು ನಮ್ಮ ರಾಜ್ಯಕ್ಕೆ ಕೇಳಿದಾಗ ನಮ್ಮಪ್ಪ ಕೊಟ್ಬಿಟ್ರು. ಅದೇ ನಾವು ಕಾರಲ್ಲಿ ಬರ್ಬೇಕಾದ್ರೆ ನನ್ನನ್ನು ಮರದಲ್ಲಿ ಕೂತಿರು, ನಿನ್ನ ತಮ್ಮನ ರೋಡ್ ಬರ್ತೀನಿ ಅಂತ ಹೇಳ್ಬಿಟ್ಟು, ನದಿ ದಾಟಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಅಷ್ಟರಲ್ಲಿ ನನ್ನನ್ನು ಒಂದು ತೋಳ ಬಂದು ಹಾಕೊಂಡು ಹೊರಟೋಯ್ತು. ಆ ತೋಳಕ್ಕೆ ಅವನ ಒಬ್ಬ ಬೇಟೆಗಾರ ಬಂದು ಬಾಣ ಹೊಡೆದ, ತೋಳ ಸತ್ತೋಯ್ತು, ನಾನು ಅಲ್ಲಿ ಬೆಳೆದೆ ಅಂತ. ಹಾಗಾದ್ರೆ ನಾನು ಅವ್ರ ಮಗನೇ, ನಾನು ಒಬ್ಬ ಅಗಸ ಮನೇಲಿ ಬೆಳೆದೆ ಅಂತ ಇವನು ಹೇಳ್ದ ಕಥೆನ. ಇಬ್ಬರು ನೋಡ್ತಾರೆ. ಅವ್ರು ಸಣ್ಣವರಾಗಿದ್ದಾಗ ಆ ಭುಜದ ಅಮ್ಮ ಅವನೊಂದು ಗುರ್ತಿಗೆ ಅಂತ ಒಂದು ಸುಳ್ಳು ಇಟ್ಟಿದ್ರು, ಗೊತ್ತಾಗುತ್ತೆ ಇಬ್ಬರು ಅಂಟಂಬಂದರು ಅಂತ.
ರಾಜ ತಪ್ಕೊಂಡ್ಬಿಟ್ರು. ಈ ವಿಚಾರನೆಲ್ಲ ಒಳಗಡೆ ಕೇಳಿಸ್ಕೊತಿದ್ದ ಸುಮತಿ, ಆ ಹುಚ್ಚಿ, ಅವಳು ಹೇಳಿದ್ಲು, ನಾನು ನಿಮ್ಮಮ್ಮ ಪಾಗಲ್ ತೆಗೀರೋ ಅಂದ್ಲು. ಹೌದಾ ಅಂತ ಪಾಗಲ್ ತೆಗೆದು ನೋಡಿದ್ರೆ ಹೌದು, ತಾಯಿನೇ. ಅಯ್ಯೋ ಚಾಂಡಾಳ ಅಂತ ಮನಸ್ಸಲ್ಲಿ ಬೈಕೊಳ್ಬೇಕು. ಸರ್, ಮನೆಯವ್ರ ಬಾಯಿ ಮುಚ್ಚಿಸ್ಬೋದು, ಊರವ್ರ ಬಾಯಿ ಮುಚ್ಚಿಸೋಕ್ಕಾಗತ್ತಾ? ಯಾವನೋ ಹೋಗಿದೆ ವಿಕ್ರಮಾದಿತ್ಯಂಗೆ ಎಲ್ಲ ವಿಷಯ ಹೇಳ್ಬಿಟ್ಟ. ವಿಕ್ರಮಾದಿತ್ಯರು ಓಡ್ ಬಂದು ನೋಡ್ತಾರೆ, ಹೌದದು ತನ್ನ ಮಕ್ಕಳು ತಾನು ಹೇಳ್ತೀನಿ. ಅಯ್ಯೋ ಚಾಂಡಾಳ ಅಂದಿದ್ದೆ, ಮಂತ್ರಗಳನ್ನ ಕರೆದು ಕೇಳೋದು ಏನು ಮಾಡಬೇಕು ಅಂತ ಅವ್ರು ಏನು ಮಾಡಿದ್ರು, ಯಾರೋ ಒಬ್ಬರು ಸುಮ್ಮನೆ ಇರ್ಬೋದು, ಎಲ್ಲ ಸುಮ್ಮನೆ ಇರ್ತಾರೆ. ಕೆಲವರು ಏನು ಮಾಡಿದ್ರು, ಅವನ ಕ್ರೂರವಾದಂಥ ಶಿಕ್ಷೆ ಕೊಡಿ ಅಂತ ಕೇಳಿದ್ರು. ಅದೇ ಸರ್ಪಣಿಂದ ಅವನನ್ನೆಲ್ಲ ಕಟ್ಟ ಹಾಕಿದ್ರು, ಬಂಧನ ಮಾಡಿದ್ರು, ಕರಾಗ ತಳ್ಬಿಟ್ರು. ಅಷ್ಟರಲ್ಲಿ ಈ ಒರಿಜಿನಲ್ ಇವನ ರಾಜ್ಯನ ಯಾವ ಒಬ್ಬ ಭಿಕ್ಷುಕನ ಕೊಟ್ಟಿದ್ನೋ ಅವನಿಗೂ ಆ ರಾಜ್ಯದವರಿಗೂ ಗಲಾಟೆ ಆಗಿಬಿಟ್ಟು ಅವನನ್ನು ಒಡೆದ ಪಲಾಯನ ಮಾಡಿಸಿ ಹಾಕ್ಬಿಟ್ಟಿದ್ರು. ಊರಿಂದ ಪಲಾಯನ ಮಾಡಿಸಿ ಅವರು ಈ ವಿಕ್ರಮಾದಿತ್ಯ ಹುಡ್ಕೊಂಡು ಬರ್ತಿದ್ರು. ಈ ರಾಜ್ಯದಲ್ಲಿ ಇದ್ದಾನೆ ಅಂತ ಗೊತ್ತಾದ್ರು. ಎಲ್ಲ ಒಂದು ಕಾಲಿಗೆ ಬಿದ್ದು, ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ, ಅವನು ಓಡಿಸ್ಬಿಟ್ಟಿದ್ದೀವಿ, ದಯವಿಟ್ಟು ನೀವು ನಮ್ಮ ರಾಜ್ಯಕ್ಕೆ ವಾಪಸ್ ಬರಬೇಕು ಅಂತ ಕೇಳ್ಕೊಂಡಾಗ ಅವನು ಹೇಳ್ದ, ನೋಡಿ ಆಪತ್ ಕಾಲದಲ್ಲಿ ನನಗೆ ಈ ರಾಜ್ಯ ಕೈ ಹಿಡಿದಿದೆ, ಒಂದು ಕೆಲಸ ಮಾಡೋಣ, ಅದನ್ನು ಒಟ್ಟಿಗೆ ಸೇರಿಸ್ಬೇಡ, ಎರಡಕ್ಕೂ ನಾನು ರಾಜನಾಗಿರ್ತೀನಿ, ನಾವೆಲ್ಲರೂ ಸಮೃದ್ಧಿಯಿಂದ ಚೆನ್ನಾಗಿರೋಣ ಅಂತ ಹೇಳಿ ಆ ರಾಜ ಏನು ಮಾಡ್ದ, ಆ ಎರಡು ರಾಜ್ಯವನ್ನು ಒಟ್ಟಿಗೆ ಸೇರಿಸಿ ಸಾವಿರಾರು ವರ್ಷ ಅವನು ಆ ರಾಜ್ಯವನ್ನು ರಾಜ್ಯಭಾರ ಮಾಡಿ ಮುಂದೆ ಆ ಮಕ್ಕಳಿಬ್ರಿಗೂ ಏನು ಮಾಡ್ದ ಅಂದರೆ ಸರಿಯಾಗಿ ಪಾಲು ಮಾಡಿ ಹಂಚ್ಕೊಟ್ಬಿಟ್ಟು ತಾನು ಕಣ್ಣು ಮುಚ್ಕೊಂಡ ಅಂತ. ಏನಾಗುತ್ತೆ, ನಮ್ಮ ಜ್ಯೋತಿಷಿ ಶಾಸ್ತ್ರ ಹೇಳುತ್ತೆ, ನಮ್ಮ ಕಗ್ಗ ಹೇಳುತ್ತೆ, ಗ್ರಹಗತಿಯ ತಿದ್ದವನೇ ಜೋಯಿಸನು ಜಾತಕದಿ ವಿಹಿತವಾಗಿಹುದರ ಕರ್ಮ ಸೃಷ್ಟಿ ವಿಧಿಗಿಂ ಸಹಿಸದಲ್ಲದೆ ಮುಗಿಯದು ಅದಾವದಶ ಬಂದಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಏನಂದರೆ, ಜೀವನದಲ್ಲಿ ಎಷ್ಟೇ ನೋವುಗಳು ಸಂತೋಷಗಳು ಏನೇ ಬರಲಿ, ನಾವು ಯಾವ ಕಾರಣಕ್ಕೂ ಹತಾಶರಾಗಬಾರ್ದು. ಬಂಧುಗಳು, ನನಗೆ ಗೊತ್ತಿದೆ, ಇವರು ಹೇಳೋಕ್ಕೆ ಚೆಂದ, ಬದನೇಕಾಯಿ ತಿನ್ನಕ್ಕೆ ಚೆಂದ, ಶಾಸ್ತ್ರ ಹೇಳೋಕ್ಕೆ ಚೆಂದ ಗೊತ್ತಿದೆ, ಆದರೂ ಕೂಡ ಪ್ರಯತ್ನ ಮಾಡಬೇಕಂತೆ. ತಾಳ್ಮೆಯಿಂದ ಇದ್ದರೆ, ತಾಳ್ಮೆಗಿಂತ ತಪವೂ ಇಲ್ಲ, ಹೇಳಬಲ್ಲವನಿಗೆ ಕೇಳುವೆನು ಸೊಲ್ಲ ಅಂತ ಮಾತು ಕನ್ನಡದಲ್ಲಿ. ಹಂಗಾಗಿ ಇವತ್ತು ನಾವೆಲ್ಲ ಕಳ್ಕೊಂಡಿರೋದೇ ಮುಖ್ಯವಾಗಿ ತಾಳ್ಮೆ. ನಾವೆಲ್ಲ ಈಗ ಹೆಂಗೆ ಅಪೇಕ್ಷೆ ಮಾಡ್ತಿದ್ದೀವಿ ಅಂದರೆ, ಒಳ್ಳೆ ಈ ಕಂಪ್ಯೂಟರ್ದಂಗೆ ಓದ ತಕ್ಷಣ ಎಲ್ಲ ಟಕ್ಕ 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 ಕೆಲಸ ಮಾಡಬೇಕು ಇವತ್ತು. ಹಂಗಾಗಲ್ಲ ಅದು. ಯಾಕೆಂದರೆ ಕಾಲವೇ ಉತ್ತರಿಸಬೇಕು, ಆ ಕಾಲ ಬರೋವರೆಗೂ ನಾವೆಲ್ಲರೂ ಕಾಯಬೇಕು. ಜೀವನದಲ್ಲಿ ಎಲ್ಲರಿಗೂ ತಾಳ್ಮೆ ಬೆಳೀಲಿ. ತಾಳ್ಮೆಗಿಂತ ದೊಡ್ಡ ತಪಸ್ಸು ಯಾವುದೂ ಇಲ್ಲ. ಆ ತಾಳ್ಮೆ ನಿಮ್ಮೆಲ್ಲರ ಹೃದಯದಲ್ಲಿ ಮನೆ ಮಾಡಲಿ, ನಿಮಗೆಲ್ಲ ಆ ತಾಳ್ಮೆ ಭಗವಂತ ಕರುಣಿಸಲಿ ಅಂತ ಆಶಿಸ್ತಾ ಈ ಕಥೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಮುಂದೆ ಬರ್ತೀನಿ. ನಮಸ್ಕಾರ.